ಅಲ್ಲ ಮೇಡಮ್, ಅಣ್ಣನ್ಗೆ ಗಂಡು ಮಗು ಆಗ್ಲಿ ಅಂತ ಗುಂಡ್ಕಲ್ಲಿ ಎತ್ತಿದ್ರಂತಲ್ಲ ಅಂತ. ಇಲ್ಲ, ನಿಜವಾಗ್ಲೂ ಅಣ್ಣ ನನಗೆ ಅಧ್ಯಕ್ಷರಾಗಲ್ಲ ಅಂತ ಬಿಡ್ಕೊಂಡದ್ದು ಅದು ಅಧ್ಯಕ್ಷರಾಗೋದು ಬಿಡೋದು ಅದು ಸದಸ್ಯರುಗಳಿಗೆ ಬಿಟ್ಟಿದ್ದು. ಅದು ಹೌದು. ಅವರು ಏನು ಮಾಡಿದ್ರೆ ಆಗ್ತಾರ, ನನಗೆ ಅದೇನಿಲ್ಲ, ಏನು ಆಗ್ಬೇಕಾಗ್ಲಿ ಬಿಡಲಿ ಅದ್ರದ್ದೇನು ಇದಿಲ್ಲ. ಆದರೆ ಒಂದು ಮಗು ಗಂಡು ಮಗು ಆದಮೇಲೆ ಮತ್ತೆ ಪುನಃ 2-3 ಹೆಣ್ಮಕ್ಳೇ ಆದರು. ಹಂಗಾಗಿ ನನ್ಗೆ ಅಮ್ಮ ಅಂತಿದ್ಲು ಅವಾಗ ಅವನಿಗೆ ಒಂದು ಗಂಡು ಮಗು ಇಲ್ದಂಗೆ ಆಯ್ತು ಹಂಗೆ ಅಂತ. ನಾನು ಅಲ್ಲಿ ಏನು ಅನ್ಕೊಂಡದ್ದು ಆಗ್ತದ ಅನ್ನೋ ಸಲುವಾಗಿನೇ ನನಗೆ ನಮ್ಮ ಪ್ರೀತಿ ಅದೇ ಥರ ನಾವು ಒಬ್ರಿಗೊಬ್ರು ಒಳ್ಳೇದೇ ಬಯಸ್ತೀವಲ್ಲ, ಹಂಗಾಗಿ ನಾನು ಕೇಳ್ಕೊಂಡಿದ್ದೆ. ಅದಾದ್ಮೇಲೆ ನಾನು ಹಿಂಗೆ ಕೇಳಿದ್ನೆ, ಆತ ಅಧ್ಯಕ್ಷರಾಗ್ಲ ಅಂತ ಬೇಡ್ಕೊಂಡೆ ಅಂತ ಆತನು ಹೇಳಿಲ್ಲ. ಇವ್ರ ಅಧ್ಯಕ್ಷ ನಾನು ನಿನ್ನ ಮಗ ಗಂಡು ಮಗ ಆಗ್ಲತ್ ಮತ್ತು ನಾನು ಎತ್ತಿದ್ನಪ್ಪ ಅಂದಿಲ್ಲ, ಆತಂದು ನಾನು ಹೇಳಿಲ್ಲ, ಆತ ನನಗೇನು ಹೇಳಿಲ್ಲ. ಅದಾದ್ಮೇಲೆ ಒಂದಿನ ಅಧ್ಯಕ್ಷರಾದ್ಮೇಲೆ ಹೋಗಿ ಬರಮ್ಮ ಗತ್ರಿಗೆ ಬಗ್ಗೆ ದರ್ಶನಕ್ಕೆ ಹೋಗಿ ಬರೋಣ ಅಂತ ಹೋಗಿ ಬಂದ್ವಿ. ಅದಾದ್ಮೇಲೆ ಅವ್ರ ಮಗ ಗಂಡು ಹುಟ್ಟಿದ್ಮೇಲೆ ಅಲ್ಲಪ್ಪ ನಾನು ಹಿಂಗೆ ಅನ್ಕೊಂಡಿದ್ದೆ, ಹೋಗಿ ಅಲ್ಲಿ ದರ್ಶನ ತೊಗೊಂಡು ಕೈ ಕೊಟ್ಟು ಬರಪ್ಪ ಅಂತ ನಾನು ಯಾವಾಗೋ ಒಂದು 2-3 ವರ್ಷ ಆದ್ಮೇಲೆ ಹೇಳಿದೆ. ಹೌದಾ ನಮ್ಮ ಅದು ಒಂದು ಏನಕ್ಕಾಗತ್ತೆ, ನಾವು ಒಬ್ರಿಗೊಬ್ರು ಹೇಳ್ಕೊಂಡೇ ಇಲ್ಲ. ನಮ್ಗೆ ಅಣ್ಣ ಅಂದ್ರೆ ನಮ್ಗೆ ತಂದೆ ಸಮಾನ ಅತ್ತಾವಶ್ಯ. ನಮ್ಮ ಮನೆಗೆ ಅಂದ್ರೆ ದೊಡ್ಡ ಅಣ್ಣವ್ರಿಗೆ ಕಿವಿ ಕೇಳಲ್ಲ, ಇತನೇ ಎಲ್ಲ. ನಮ್ಮ ತಂದೆಯವ್ರು ಕೂಡ ಇವ್ರ ಬಗ್ಗೆನೇ ಜಾಸ್ತಿ ಇದಿತ್ತು. ಏನಾರ ಹೇಳ್ಬೇಕು ತರೋದು ಕೊಡೋದೇನಿದ್ರೆ ಅಣ್ಣನೇ ಮಾಡ್ತಾನೆ. ಹಂಗಾಗಿ ನಮಗೆ ಎಲ್ಲರೂ ನನಗೆ ಯಾವ ಕಷ್ಟ ಗೊತ್ತೇ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲರೂ ಇಷ್ಟು ಕಷ್ಟಪಟ್ಟಾಳ ಏನೇನಂತ ನಿಜವಾಗ್ಲೂ ನನಗೆ ಇವ್ರು ಕಷ್ಟದ ಥರ ಇದೆ. ಯಾಕಂದ್ರೆ ನನಗ ಜೋಪಾನ ಮಾಡ್ಕೊಂಡು ಅವರು ಕಷ್ಟ ಅನುಭವಿಸ್ಯಾರ. ಯಾವ್ದು ನಮಗ ಊಟ ಇದ್ದಿಲ್ಲ, ನಮಗ್ ಊಟ ಕೊಟ್ಟ ಅವ್ರು ಉಪವಾಸ ಅದಾರ. ಇವೆಲ್ಲ ನೋಡಿ, ಈಗ ನನಗ್ ಚಪ್ಪಲಿ ತರ್ತಿದ್ರು, ಅವ್ರಿಗೂ ಬರೀ ಕಾಲಿಲಿ ಇರ್ತಿದ್ರು. ಇಂಥವೆಲ್ಲ ನಮಗ ಕೊರತೆ ಇಲ್ದಂಗ ನಡೆಸ್ಬಿಟ್ಟಾರ ಅದು. ಹಂಗಾಗಿ ನನಗ ಚೆನ್ನಾಗಿ ನೋಡ್ಕೊಂಡ್ರೆ, ಹಂಗಾಗಿ ನಾನು ಹುಟ್ಟತ್ಲೇ ಒಂದು ರಾಣಿ ತರಾನೇ ಇದ್ದೀನಿ. ಯಾವುದೇನು ನನಗೆ ನೋವು ಅಂತ ಅನಿಸಿಲ್ಲ. ಇವಾಗೆಲ್ಲ ನೋಡ್ತೀವಿ, ನನ್ನ ಊರು ಅದೆಲ್ಲ ಅನ್ನೋದಕ್ಕಿಂತ ನನ್ನ ಗ್ರಾಮ ನನ್ನ ಆಡಿಸಿ ಬೆಳೆಸಿದ್ದು, ನನ್ನ ಈಸ ಕಲಿಸಿದ್ದು ಎಲ್ಲ ನನಗೆಲ್ಲರೂ ಅಣ್ಣದವರು, ಮಾಮನವರು, ಚಿಕ್ಕಪ್ಪನವರು, ದೊಡ್ಡಪ್ಪನವರು, ಈಗ ಮಕ್ಕಳು. ಈಗ ನಾವು ಚಿಕ್ಕ ಮಕ್ಳು ಇದ್ದು ಕೂಡ ಅತ್ತೆದವ್ರ ಅಣ್ಣನ ಮಕ್ಕಳೆಲ್ಲ ಅತ್ತೆ ಅಂತಾನಂತದ್ದು ನನಗೆ. ದೊಡ್ಡಮ್ಮ ಅನ್ನೋದು, ಚಿಕ್ಕಮ್ಮ ಅನ್ನೋದು, ಇವೆಲ್ಲ ನೋಡಿ ಈ ತರ ಒಂದು ಇದರಲ್ಲಿ ಬೆಳೆದ. ಅಣ್ಣನ ಹೆಂಡತಿ ಈಕಿ ಗೀತಾಂಜಲಿ ಅಂತೇಳಿ ಅಕ್ಕನ ಮಗಳು ಸರ್. ಅಣ್ಣ ಮಗಳಿಗೆ ಅಕ್ಕಿ ತಕೊಂಡ್ವಿ. ಏನ್ ಮಾಡ್ತಿದ್ರಂತ ಹೇಳು. ಏನಿಲ್ರಿ, ಹಿಂದಕ್ಕೆ ತಗೊಂಡವ್ರು ಇದ್ರು, ಬರಗಾಲ ಚಪ್ಪಲ ಅವಾಗಂತ ಹಿಂಗೆತ್ತು. ಏನ್ ದೇವ್ರು ಒಂದಿಟ್ಟು ಕೊಟ್ಟೈತಿ, ತಾರೀಕು ಬಂದಿಲ್ಲ. ಈಗ ಹಂಗನ ಊಟ ಬರ್ತೀವಿ, ತಣ್ಣವ್ರು ಇರ್ತೇವೆ, ದೊಡ್ಡವ್ರು ಮಾಡಿ ಚಾಲು ಹೋಯ್ತೀವಿ. ಚಾಲು ಹೋಯ್ತಿ ದೇವರು ಮತ್ತೆ ಏನು ಕೈಗೆ ಬಂದಾರ ಚಿಪ್ಪಲು ಬಿಡಕ್ಕೆ ಆಗಲ್ಲ ತಂದು ಮಾಡಿಕೊಟ್ಟಿವಿ. ಮೇಲೆ ನಮ್ಮ ಮೆಂಡ್ರನ್ನ ಕರ್ಕೊಂಡು, ನಮ್ಮ ಮಕ್ಕಳು ಕರ್ಕೊಂಡು, ನಮ್ಮ ತಮ್ಮದವ್ರು ಕರ್ಕೊಂಡು, ಎಲ್ಲರೂ ಕರ್ಕೊಂಡು ನಾವು ಒಂದಾಗಿ ಮುಂದಿನ ಕೆಲಸ ನಡಿತೀನಿ ನಾನು. ಇಷ್ಟೇ. ಖುಷಿ ಇದೆಯಾ ನಿಮಗೆ? ಅವ್ರು MLA ಆಗಿದ್ದು ಖುಷಿ? MLA ಎಲ್ಲ ಮಾಡಿ ನಿನಗ ಖುಷಿ ಅದನ್ನು MLA ಆಗ್ಯಾರಲ್ಲ, ಏನ್ ಖುಷಿ ಆಗ್ಯದನಪ್ಪ ಅಂತಾರ ಅವ್ರು. ಏನಿದ್ರು ಖುಷಿಯೇನ ಆಗತ್ರಿ, ಆಗತ್ತೆ. ಕಿವಿ ಕೇಳೋದಿಲ್ಲ ಅಂದ್ರೆ ಕೂಡ ನಮ್ಗೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಅವರು ನಮಗೆಲ್ಲ ಭಾಳ ತ್ಯಾಗ ಮಾಡ್ಯಾರ ನಮ್ಮ ಮನೆಗೆ. ಅವರೇ ನಿಜವಾಗ್ಲೂ ರೈತರು. ನಮ್ಗೆ ಏನಿದ್ರು ಅನ್ನ ಕೊಟ್ಟವ್ರು ಅಂದ್ರೆ ಅವರು ಎಲ್ಲ ಭಾಳ ಕಷ್ಟ.